ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿರೋ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡೋಕೆ ಹೋಗೋಣ. ಹಲವಾರು ಜನ ಸ್ಕಾಲರ್ಶಿಪ್ ಇವಾಗ ಬರ್ತಾ ಇದೆ. ಸ್ಕಾಲರ್ಶಿಪ್ಪು 15,000 ಅಮೌಂಟು, ವಿದ್ಯಾಶ್ರೀ ಅಮೌಂಟು ಬರ್ತಾ ಇದೆ. ಅದ್ರಗೋಸ್ಕರ ವೇಟ್ ಮಾಡ್ಕೊಳ್ಳಿ. ಮೊನ್ನೆ ಸ್ಟಾರ್ಟ್ ಆಗಿದೆ 17ನೇ ತಾರೀಕು ಸ್ಕಾಲರ್ಶಿಪ್ಪು ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಿದ್ದಾರೆ. 17ನೇ ತಾರೀಕು ಬಂದಿದೆ, 17 ಶುಕ್ರವಾರ, 18 ಶನಿವಾರ ಕೂಡ ಬಂದಿದೆ. ಇವತ್ತು ರವಿವಾರ ಬರೋದಿಲ್ಲ ಅಮೌಂಟು. ಅಂದರೆ ಸೋಮವಾರದಿಂದ ಮತ್ತೆ ಹಾಕ್ತಾರೆ ಕ್ರೆಡಿಟ್ ಮಾಡೋಕ್ಕೆ. ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿ DDO ಅಪ್ರೂವಲ್ ಕೂಡ ಎಸ್ ಅಂತ ಕೊಡ್ತಾರೆ. DBT ಆಲ್ರೆಡಿ ಎಸ್ ಅಂತ ಇದ್ದವ್ರದ್ದು ಅಮೌಂಟ್ ಬರುತ್ತೆ. ಇನ್ನೊಂದು ವೀಕ್ ತನಕ ವೇಟ್ ಮಾಡ್ಕೊಳ್ಳಿ, ಬರುತ್ತೆ 1 ವೀಕ್ನಲ್ಲಿ. ಇನ್ನೂ ಹಲವಾರು ಏನಿದೆ ಸ್ಕಾಲರ್ಶಿಪ್ ಅಕೌಂಟ್ ವೆರಿಫಿಕೇಷನ್ ಇನ್ನೂ ಪೆಂಡಿಂಗ್ ಇದೆ. ಇನ್ನೂ 1 ಲಕ್ಷ 2 ಲಕ್ಷ ಇನ್ನೂ ವೆರಿಫಿಕೇಷನ್ ಪೆಂಡಿಂಗ್ ಇದೆ. ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ಜನ ಪೆಂಡಿಂಗ್ ಇದೆ. ಇನ್ನೂ ವೆರಿಫಿಕೇಷನ್ ಆಗಿಲ್ಲ 1 ಲಕ್ಷ 2 ಲಕ್ಷ ಅಂದರೆ ನಿಮ್ಮದು ಹಲವಾರು ಜನದ ವೆರಿಫಿಕೇಷನ್ ಕೂಡ ಆಗಿಲ್ಲ, ನನ್ನದು ಅಲ್ಲೇ ನಿಂತಿದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ವೇಟ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ, ಅಲ್ಲಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಅದಾದ ನಂತರ ನಿಮ್ಮ ಅಕೌಂಟಿಗೆ DDO ಎಸ್ ಅಂತ ಕೊಟ್ಟರೆ ಅಮೌಂಟ್ ಏನಿದೆ ಅಮೌಂಟು ನಿಮಗೆ ಬರುತ್ತೆ. ಎಲಿಜಿಬಲ್ ಮಾತ್ರ ಎಸ್ ಅಂತ ಇರಬೇಕು. ಹಲವಾರು ಜನ ಮಿಸ್ಟೇಕ್ ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮದು ಏನು ಇನ್ಕಮ್ ಕಾಸ್ಟ್ ಆ್ಯಂಡ್ ಇನ್ಕಮು ಅದು ಏನು ಲಾಸ್ಟ್ ಡೇಟ್ ವ್ಯಾಲಿಡ್ ಅಪ್ ಟು ಡೇಟ್ ಅಂತ ಇದೆಯಲ್ಲ, ಅದನ್ನು ನೋಡ್ಕೊಳ್ಳಿ, ಕ್ಲಿಯರ್ ಖಂಡಿತ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಹಲವಾರು ಜನ ಅದೇ ಲಾಸ್ಟ್ ಡೇಟ್ ಆಲ್ರೆಡಿ 2021ರಲ್ಲೇ ಮುಗಿದಿದೆ, ಅದು ಅವರು ಕೂಡ ಸ್ಕಾಲರ್ಶಿಪ್ ಹಾಕಿದ್ದಾರೆ. ಅದು ಅಮೌಂಟು ಬರೋದಿಲ್ಲ. ಅಕಸ್ಮಾತಾಗಿ ಒಂದು ಯಾವುದೋ ಅಮೌಂಟ್ PDF ಕಳಿಸಿದ್ರು, ಅದು ಅಮೌಂಟ್ ಬಂದಿತ್ತು. ಅಕಸ್ಮಾತ್ ಅವರು ವೆರಿಫಿಕೇಷನ್ ಮಾಡುವಾಗ ಕನ್ಫ್ಯೂಸ್ ಆಗಿರ್ಬೋದಿಲ್ಲ, ಅಂದರೆ ಏನೋ ಒಂದು ಮಿಸ್ಟೇಕಿಂದ ಅಪ್ರೂವಲ್ ಆಗಿರುತ್ತೆ. ಅದು ಕಂಡೀಷನ್ ಆಗಿ ನೋಡ್ತಾರೆ. ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲು ವ್ಯಾಲಿಡ್ ಇರಲೇಬೇಕಾಗುತ್ತೆ ಡೇಟು. ಅದಕ್ಕೋಸ್ಕರ ವ್ಯಾಲಿಡ್ ಚೆಕ್ ಮಾಡ್ಕೊಳ್ಳಿ, ಅದನ್ನು ಕೂಡ ವ್ಯಾಲಿಡ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಮುಗಿದ್ರೆ ಓಕೆ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಮುಗಿದ್ರೆ ಏನೂ ಪರವಾಗಿಲ್ಲ. ಇವಾಗ ಮೊದಲೇ ಆಲ್ರೆಡಿ ಡೇಟ್ ಮುಗಿದಿತ್ತು, ಅಪ್ಲೈ ಮಾಡಿದ್ರೆ ಅಂದರೆ ಅದು ಬರೋದಿಲ್ಲ ಸ್ಕಾಲರ್ಶಿಪ್ಪು. ಹಾಗೆ ಅಪ್ಲೈ ಮಾಡೋಕ್ಕೂ ಕೂಡ ಬರೋದಿಲ್ಲ, ಯಾಕಂದರೆ ನೀವು ಆಲ್ರೆಡಿ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಮಾಡಿಲ್ಲ ನೀವು, ಅಷ್ಟೇ ಡೈರೆಕ್ಟಾಗಿ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಅದು ಎಡಿಟ್ ಮಾಡಿ ಆಮೇಲೆ ಮತ್ತೊಮ್ಮೆ ಹಾಕಿದರೆ ಅದು ವ್ಯಾಲಿಡ್ ಡೇಟ್ ಮುಗಿದಿದೆ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ವ್ಯಾಲಿಡ್ ಮಾಡ್ಕೊಳ್ಳಿ ಅದು ಇನ್ಕಮ್ ಕಾಸ್ಟು. ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಏನಿದೆ ಹಲವಾರು ಜನಕ್ಕೆ ಬಂದಿದೆ. ಇವಾಗ ಇನ್ನೂ ಬರುತ್ತೆ, ಇನ್ನೊಂದು ವೀಕ್ ತನಕ ಕಾಯಿರಿ ಬರುತ್ತೆ. ಇವಾಗ ಫೀ ಕನ್ಸೆಕ್ಷನ್ ಕೇಳ್ತಿದ್ದಾರೆ. ಫೀ ಕನ್ಸೆಕ್ಷನ್ ಕೂಡ ಅಮೌಂಟು ಬರುತ್ತೆ. ಇದಾದ ನಂತರನೇ ಅದು ಕೂಡ ಬರುತ್ತೆ ಅಮೌಂಟು. ಅದು ಅಮೌಂಟ್ ಶೋ ಆಗ್ತಿತ್ತಂದರೆ ನೆಕ್ಸ್ಟ್ ವೀಕ್ ಒಳಗಡೆ ಅಮೌಂಟ್ ಬರುತ್ತೆ. ಇಲ್ಲಾಂದರೆ ಇವಾಗ ಹಲವಾರು ಜನ ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ ಅಂತ ಗ್ರೂಪಲ್ಲಿ ಮೆಸೇಜ್ ಮಾಡ್ತಾರೆ. ಬರುತ್ತೆ, ಎಲ್ಲರೂ ವೇಟ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಸ್ಕಾಲರ್ಶಿಪ್ ಡೇಟ್ ಏನಿದೆಯಲ್ಲ, ಫೆಬ್ರವರಿ 15 ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ವೆರಿಫಿಕೇಷನ್ ಕೂಡ ಸ್ಲೋ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಲಾಸ್ಟ್ ಡೇಟ್ ಎಂಡ್ ಆಗೋ ತನಕ ವೆರಿಫಿಕೇಷನ್ ಮಾಡ್ತಾರೆ ಅವರು ಸ್ಲೋ ಆಗಿ. ಡೈಲಿ ಏನಿಲ್ಲ ಒಂದು 500 600 ಏನೋ ವೆರಿಫಿಕೇಷನ್ ಮಾಡ್ತಾರೆ ಅವರು, ಅಷ್ಟೇ ಜಾಸ್ತಿನೂ ಮಾಡೋಕ್ಕೆ ಹೋಗಲ್ಲ ಅವರು ಪ್ರೆಷರ್ ತೊಗೊಂಡು. ಅದಕ್ಕೋಸ್ಕರ ಇನ್ನೂ ಲಾಸ್ಟ್ ಡೇಟೇ ಇನ್ನೂ 1 ಮಂತ್ ಇದೆ. ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ. ಅಮೌಂಟ್ ಏನಿದೆ ಬಂದೇ ಬರುತ್ತೆ. ಹಾಸ್ಟೆಲ್ ಯಾರು ಅಪ್ಲೈ ಮಾಡಿದ್ರಲ್ಲ ಅವ್ರಿಗೆ 15,000 ಬರುತ್ತೆ. ಯಾರು ಹಾಸ್ಟೆಲ್ ಅಪ್ಲೈ ಮಾಡಿರಲ್ಲ ಅವರಿಗೇನು ಬರೋದಿಲ್ಲ. ಫೀ ಕನ್ಸೆಕ್ಷನ್ ಅಷ್ಟೇ ಅಮೌಂಟ್ ಬರುತ್ತೆ. ರೈತ ವಿದ್ಯಾನಿಧಿ ಕೇಳ್ತಿದ್ದಾರೆ ಹಲವಾರು ಜನ. ಇವಾಗ ರೈತ ವಿದ್ಯಾನಿಧಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಯಾವ ಸ್ಕೀಮ್ ಮೇಲೆ ಇಟ್ಟಿದ್ದಾರೆ ಅಂದರೆ ಅಗ್ರಿಕಲ್ಚರ್ ಸ್ಕೀಮ್ ಮೇಲೆ ಬರುತ್ತೆ, KSD ಅಂತ. ಅದು ಯಾವಾಗ ಅಂದರೆ ನೀವು ಫೆಬ್ರವರಿ 15 ನಂತರ 16ನೇ ತಾರೀಕು ಅಪ್ಲೈ ಮಾಡಿದರೆ ಆವಾಗ ರೈತ ವಿದ್ಯಾನಿಧಿ ಅಪ್ಲೈ ಆಗುತ್ತೆ. ಅದು ಅಮೌಂಟು ರೈತ ವಿದ್ಯಾನಿಧಿ ಆವಾಗ ಅಪ್ಲೈ ಆಗುತ್ತೆ. ಇವಾಗ ಅಪ್ಲೈ ಅಂತೂ ಬರೋದಿಲ್ಲ, ರೈತ ವಿದ್ಯಾನಿಧಿ ಅಮೌಂಟ್ ಬರೋದಿಲ್ಲ. ಹಲವಾರು ಜನಕ್ಕೆ PMSSB ಅಮೌಂಟ್ ಬಂದಿದೆ, 8,000 ಹಾಗೆ ಬಂದಿದೆ. PMSSB ಕೂಡ ಬರುತ್ತೆ. ಯಾರ್ಯಾರು ಎಲಿಜಿಬಲ್ ವಿದ್ಯಾಶ್ರೀ ಎಲಿಜಿಬಲ್ ಯಾರ್ಯಾರು ಕೆಲವೊಬ್ಬರು ಇರ್ತಾರೆ, ಕೆಲವೊಬ್ಬರು ಇರೋಲ್ಲ. ಅದಕ್ಕೋಸ್ಕರ PMSSB ಕೂಡ ಹಾಕ್ತಾರೆ. ಅವರಿಗೆ ಅಮೌಂಟ್ ಕೂಡ ಬಂದೇ ಬರುತ್ತೆ. ಅದಕ್ಕೋಸ್ಕರ ವೇಟ್ ಮಾಡ್ಕೊಳ್ಳಿ. ನಂದು ಕೂಡ ಬಂದಿದೆ ಅಮೌಂಟ್. ನಾನು 17ನೇ ತಾರೀಕಿಗೆ ಗ್ರೂಪಲ್ಲಿ ಹಾಕಿದ್ದೆ ಅಮೌಂಟ್ ಕ್ರೆಡಿಟರ್ ಅಂತ. ನಾನು ಕೂಡ ಹಲವಾರು ಜನ ಕೇಳ್ತಿದ್ದಾರೆ. ಅಲ್ಲಿ SSP ಪೋರ್ಟಲಲ್ಲಿ ಅಪ್ಡೇಟ್ ಆಗೋಕ್ಕೆ 1 ವೀಕ್ ಆದರೂ ಬೇಕಾಗುತ್ತೆ. ಅಲ್ಲಿ ತನಕ SSP ಪೋರ್ಟಲಲ್ಲಿ ಅವರು ಅಪ್ಡೇಟ್ ಕೂಡ ಮಾಡೋದಿಲ್ಲ. 1 ವೀಕ್ ಒಳಗಡೆ ಮಾಡ್ತಾರೆ, ಜಾಸ್ತಿ ಏನು ತೊಗೊಳ್ಳೋದಿಲ್ಲ. ಅಪ್ಡೇಟ್ ಮಾಡಬೇಕಲ್ವ, ಅದಕ್ಕೆ ನನ್ನ ಸ್ಟೇಟಸ್ಸೇ ನಾನು ಚೆಕ್ ಮಾಡಿ ತೋರಿಸ್ತೀನಿ ನನ್ನ ಅಮೌಂಟ್ ಕ್ರೆಡಿಟ್ ಆಗಿದೆ ಅಲ್ಲ ಅಂತ. ಇವಾಗ ಅಪ್ಡೇಟ್ ಆಗಿದೆ ಇಲ್ಲ, 3 ಡೇ ಆಯಿತು. ನಾನು ನಿನ್ನೆ ಒಂದು ವೀಡಿಯೋ ಹಾಕಿದೆ, ಅದಕ್ಕೆ ಸ್ವಲ್ಪ ಇಶ್ಯೂ ಆಗಿ ಇದು ಆಯಿತು, ವೀಡಿಯೋ ಡಿಲೀಟ್ ಆಯಿತು. ನಾನು 2024-25 ಕೊಟ್ಟೆ. ಇವಾಗ ಬತ್ ನೋಡಿ ಸ್ಟೇಟಸ್. ಇವಾಗ ಆಲ್ರೆಡಿ ವೆರಿಫಿಕೇಷನ್ ಆಗಿದೆ ನಂದು. 2ನೇ ಸ್ಟೆಪ್ಪಿಗೆ ಹೋಗ್ತೀನಿ. ಪುಷ್ DBT ಕೂಡ ಎಸ್ ಇದೆ. ನಂದು ಅಮೌಂಟ್ ಕೂಡ ಬಂದಿದೆ. ಇದು ಇನ್ನೂ ಅವೇಟೆಡ್ ಅಂತಲೇ ತೋರಿಸ್ತಿದೆ. 15,000 4,000 ಇನ್ನೂ ಬಂದಿಲ್ಲ. ಪುಷ್ DBT ಎಸ್ ಅಂತ ಇದೆ. ಎಲಿಜಿಬಲ್ ಕೂಡ ಎಸ್ ಇದೆ. ಫೀ ಇಲ್ಲಿ ಕಾಣ್ತಿದೆ, BCW ಫೀ ರಿಫ್ರೆಶ್ಮೆಂಟ್ ಅಂತ 4,000 ಇದೆ. ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮ್ ಅಂತ 15,000 ಇದೆ. ಎಸ್ ಆಗಿದೆ. 2 ಕೂಡ ಅವೇಟೆಡ್ ಅಂತಲೇ 2 ತೋರಿಸ್ತಿದೆ. ಬಟ್ ನನಗೆ ಅಮೌಂಟ್ ಬಂದಿರೋದು 15,000 ಬಂದಿದೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ಪು. ಇಲ್ಲಿ ಕೆಳಗಡೆ ಇನ್ನೂ 100 ರೆಸ್ಪಾನ್ಸ್ ಇದೆ. ಅಕೌಂಟ್ ನಂಬರ್ ಅದೇನು ಜನ್ರೇಟ್ ಆಗಿಲ್ಲ. ಯಾವಾಗ ಜನ್ರೇಟ್ ಆಗುತ್ತೆ ಅದು 4,000 ಕೂಡ ಬಂದೇ ಬರುತ್ತೆ. ಈ ನೆಕ್ಸ್ಟ್ ವೀಕ್ ಒಳಗಡೆ ನನಗೆ ಅಮೌಂಟ್ ಅದು ಕೂಡ ಬರುತ್ತೆ. ಅದಾದ ನಂತರನೇ 2 ಕೂಡ ಅಪ್ಡೇಟ್ ಆಗುತ್ತೆ. ಇಲ್ಲಾಂದರೆ ಒಂದು ಅಪ್ಡೇಟ್ ಮಾಡ್ತಾರೆ, ನೆಕ್ಸ್ಟ್ ಮತ್ತೆ ಅದೊಂದು ಅಪ್ಡೇಟ್ ಮಾಡ್ತಾರೆ. ಅದಕ್ಕೋಸ್ಕರ ವೇಟಿಂಗಲ್ಲಿದೆ. 2 ಕೂಡ ಅಪ್ಡೇಟ್ ಮಾಡ್ತಾರೆ 1 ವೀಕ್ ಒಳಗಡೆ. ನೀವು ಹಾಗೆ ಫೋನ್ಪೇ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಡೇಟ್ ಆಗಿರಲ್ಲ, ನಿಮ್ಮ ಡೈರೆಕ್ಟ್ ಅಕೌಂಟಿಗೆ ಮೆಸೇಜ್ ಕೂಡ ಬಂದಿರಲ್ಲ. ಕೆಲವೊಂದು ಸಾರಿ ನನಗೆ ಮೆಸೇಜ್ ಕೂಡ ಬಂದಿರಲಿಲ್ಲ. ಅದು ನೈಟ್ 11 ಗಂಟೆಗೇನೋ ಮೆಸೇಜ್ ಬಂದಿದೆ 15,000 ಕ್ರೆಡಿಟೆಡ್ ಅಂತ. ಅದಕ್ಕೋಸ್ಕರ ಹಾಗೆ ಚೆಕ್ ಮಾಡ್ಕೊಳ್ಳಿ. ಫೋನ್ಪೇಲಿ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಆಧಾರ್ ಬೇಸ್ಡ್ ಕೂಡ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಏನಿದೆ ಕ್ರೆಡಿಟ್ ಆಗಿರುತ್ತೆ. NPCI 100% ಇರಲೇಬೇಕಾಗುತ್ತೆ. NPCI ಇಲ್ಲಾಂದರೆ NPCI ಮ್ಯಾಪಿಂಗ್ನ ಮಾಡ್ಕೊಳ್ಳಿ. ಬ್ಯಾಂಕಿಗೆ ವಿಸಿಟ್ ಮಾಡಿ. ನಂದು NPCI ಕೂಡ ಆಗಿದೆ ಆಲ್ರೆಡಿ NPCI ಇಶ್ಯೂ ಇದ್ದರೆ NPCI ಮಾಡ್ಕೊಳ್ಳಿ ಬೇರೆ ಬ್ಯಾಂಕು. ಅದಕ್ಕೋಸ್ಕರ
ಯಾರ್ಯಾರು ಅಪ್ಲೈ ಮಾಡ್ಕೊಳ್ಳಿಲ್ಲ ಸ್ಕಾಲರ್ಶಿಪ್ ಅವ್ರು ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟು ಫೆಬ್ರವರಿ 15 ಇದೆ. ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಡಿಗ್ರಿ BA BCom BSc BBA ಯಾವುದೇ ಸೆಕೆಂಡ್ PU ಫಸ್ಟ್ PU ಎಲ್ಲರೂ ಅಪ್ಲೈ ಮಾಡ್ಕೊಳ್ಬೋದು ಪೋಸ್ಟ್ ಮೆಟ್ರಿಕಲ್ಲಿ. ಬೇಗ ಬೇಗ ಅಪ್ಲೈ ಕೂಡ ಮಾಡ್ಕೊಳ್ಳಿ. ಅಮೌಂಟ್ ಏನಿದೆ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.